ಆತ್ಮೀಯ ಸ್ನೇಹಿತರೆ, ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಈ ವಿಡಿಯೋದಲ್ಲಿ ನಾವು ಪರೀಕ್ಷಾ ಪೇ ಚರ್ಚಾ 2026ಕ್ಕೆ ಹೇಗೆ ರಿಜಿಸ್ಟರ್ ಆಗೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸಮಗ್ರ ಶಿಕ್ಷಣ ಕರ್ನಾಟಕ ಇಲ್ಲಿಂದ ದಿನಾಂಕ 10-12-2025ರಲ್ಲಿ ಹೊರಡಿಸುವ ಸುತ್ತೋಲೆಯಂತೆ ಪರೀಕ್ಷಾ ಪೇ ಚರ್ಚಾ 2025-26ನೇ ಸಾಲಿನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಕುರಿತು. ಇದು ದಿನಾಂಕ 1-12-2025ರಿಂದ 11-1-2026ರವರೆಗೆ 6ರಿಂದ 12ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರು ಭಾಗವಹಿಸಲು ಸೂಚಿಸಿರ್ತಾರೆ. ಇಲ್ಲಿನ ಉದ್ದೇಶಗಳು ಹೀಗೆ ಇರುತ್ತೆ, ಇದನ್ನ ನೀವು ಓದ್ಕೊಳ್ಳಿ. ನಂತರ ಪ್ರಸಕ್ತ ಸಾಲಿನ ಸ್ಪರ್ಧೆಯು ಬಹು ಆಯ್ಕೆ ಪ್ರಶ್ನೆ MCQಗಳಾಗಿರುತ್ತೆ. ಭಾಗವಹಿಸುವವರೆಲ್ಲರಿಗೂ ಪ್ರಮಾಣ ಪತ್ರ ಇಲ್ಲಿ ದೊರೆಯುತ್ತೆ. ಈಗ ನಾವು ಹೇಗೆ ರಿಜಿಸ್ಟರ್ ಆಗೋದು, ಹೇಗೆ ನಾವು ಇಲ್ಲಿ ಕ್ವಿಝಲ್ಲಿ ಭಾಗವಹಿಸೋದು ಅನ್ನೋದು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾನು ಕ್ರೋಮ್ ಬ್ರೌಸರ್ಲಿ ಪರೀಕ್ಷಾ ಪೇ ಚರ್ಚಾ 2026 ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಬ್ರೌಸ್ ಮಾಡಿಕೊಂಡು ಪರೀಕ್ಷಾ ಪೇ ಚರ್ಚಾ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಹೀಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಮಗೆ ಪಾರ್ಟಿಸಿಪೇಟ್ ಆಸ್, ಇಲ್ಲಿ ನಾವು 4 ಥರ ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಸಿಪೇಷನ್, ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್, ಇನ್ನೊಂದು ಟೀಚರು ಮತ್ತು ಪೇರೆಂಟ್. ನಿಮ್ಗೇನಾದರೂ ಲಾಗಿನ್ ಆಗಿ ಬರ್ತಿಲ್ಲ ಅಂದರೆ ನಾನು ಲಾಗಿನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನಾನು ಈಗ ಟೀಚರ್ ಆಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಲಾಗಿನ್ ಆಗಬೇಕಾಗುತ್ತೆ. ನಮ್ಮ ಫುಲ್ ನೇಮ್, ಮೊಬೈಲ್ ನಂಬರ್ ಆರ್ ಇಮೇಲ್ ಐಡಿಯನ್ನು ಇಲ್ಲಿ ಕೊಡಬೇಕು. ನಾವು ಹೆಸರು ಮತ್ತು ನಾನು ಇಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿದ್ದೀನಿ, ನೀವು ಇಮೇಲ್ ಐಡಿನೂ ಕೂಡ ಹಾಕೋಬೋದು. ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ಮೊಬೈಲ್ಗೆ OTP ಹೋಗುತ್ತೆ. ಮೊಬೈಲ್ OTPಯನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. OTPನ ಎಂಟ್ರಿ ಮಾಡಿದ ನಂತರ ಸಬ್ಮಿಟನ್ನು ಕೊಡಿ. ಇದಾದಮೇಲೆ ಇಲ್ಲಿ ನಮಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್, ಟೀಚರ್ ಡೀಟೇಲ್ಸ್ ಮತ್ತು ಸ್ಕೂಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಅಡ್ರೆಸ್ ಸಮೇತ. ಇಲ್ಲಿ ಟೀಚರ್ ಡೀಟೇಲ್ಸ್ ನಂತರ ಸ್ಕೂಲ್ ಡೀಟೇಲ್ಸನ್ನು ಸರಿಯಾಗಿ ಎಂಟ್ರಿ ಮಾಡಿ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಕ್ವಿಝ್ ಓಪನ್ ಆಗುತ್ತೆ. ಫಸ್ಟು ಕ್ವಶನ್ಸ್ನ ನೀಟಾಗಿ ಓದ್ಕೊಳ್ಳಿ. ನಾನು ಇಲ್ಲಿ ಕ್ವಶನ್ನ ಓದ್ಕೊಂಡಿದ್ದೀನಿ, ನಾನೀಗ ಆನ್ಸರ್ ಮಾಡ್ತಾ ಬರ್ತೀನಿ. ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಯುವರ್ ಪಾರ್ಟಿಸಿಪೇಷನ್ ಅಂತ ಬರುತ್ತೆ. ಸರ್ಟಿಫಿಕೇಟ್ ವಿಲ್ ಬಿ ಅವೈಲಬಲ್ ಫ್ರಮ್ 12th January 2026. ನಿಮ್ಗೇನಾದರೂ ರಿಜಿಸ್ಟ್ರೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಏನಾದರೂ ಕ್ಲಿಯರ್ ಮಾಡ್ತೀನಂತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.